ಇನ್ನು ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದು ಹೇಗೆ? ಧರ್ಮಸ್ಥಳದಲ್ಲಿ ಮಾಸ್ ಮ್ಯಾನ್ ಮಾಡ್ತಾ ಇದ್ದಿದ್ದು ಏನು? ಚಿನ್ನಯ್ಯನ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ರಾಮಚಂದ್ರ ಅನ್ನೋರು. ಯಾರು ಈ ರಾಮಚಂದ್ರ? ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದಂಥ ಉಜಿರೆಯ ರಾಮಚಂದ್ರ ಅವರು 2021-22ರಲ್ಲಿ ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಚಿನ್ನಯ್ಯ, ಆತನ ಪತ್ನಿ ಕೆಲಸ ಮಾಡ್ತಾ ಇದ್ರು. ಆತ ಅಲ್ಲಿ ಹೆಣ ಹೂಳ್ತಾ ಇದ್ದಿದ್ದು ನಿಜ, ಸುಳ್ಳಿಲ್ಲ. ಪೊಲೀಸ್ ಪ್ರಕ್ರಿಯೆ ನಡೆದು ಹೆಣವನ್ನ ಹೂಳಲಾಗ್ತಾ ಇತ್ತು ಅಂತ ಹೇಳಿದ್ದಾರೆ. ಆತ್ಮಹತ್ಯೆ, ಅಸಹಜ ಸಾವುಗಳ ಆಗಿದ್ದ ಹೆಣಗಳನ್ನ ಹೂಳ್ತಾ ಇದ್ದ. ಪಂಚಾಯಿತಿ ಹೇಳಿದಂತೆ ಹೆಣವನ್ನ ಹೂಳ್ತಿದ್ದ ಅಂತ ರಾಮಚಂದ್ರ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಬಿಟ್ಟು ಬೇರೆ ಜಾಗಕ್ಕೆ ಹೋದವನು ಬಂದಿದ್ದ, ಯಾರ ಸಂಪರ್ಕ ಮಾಡಿದ್ದ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ರಾಮಚಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿ ಚೆನ್ನಯ್ಯ ಏನಿದ್ದಾನೆ, ಆತ ಸುಮಾರು ವರ್ಷಗಳ ಹಿಂದೆ ಧರ್ಮಸ್ಥಳ ಬಿಟ್ಟು ಹೋಗಿ ತಮಿಳುನಾಡಿನಲ್ಲಿದ್ದ. ಆ ಬಳಿಕ ಮತ್ತೆ ಉಜಿರೆಗೆ ಬಂದು ಒಬ್ಬರ ಜೊತೆಗೆ ಅದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಆ ರಾಮಚಂದ್ರ ಅನ್ನುವಂಥವ್ರು ಅವ್ರು ನಮ್ಮ ಜೊತೆ ಇದ್ರವ್ರು ಮಾತಾಡ್ತೀನಿ. ಸರ್, ಈಗ ನಿಮ್ಮ ಜೊತೆಗೆ ಯಾವಾಗ ಅವ್ನು ಬಂದು ಕೆಲಸ ಸೇರ್ಕೊಂಡ, ಮತ್ತೆ ಏನು ಮಾಡ್ತಾ ಇದ್ದೆ? ಬಹುಶಃ 2021-22 ಆಸ್ಪಾಸಲ್ಲಿ ಇರಬೇಕು, ಕನ್ಫರ್ಮ್ ಡೇಟ್ ಗೊತ್ತಿಲ್ಲ ನನಗೆ. ನನ್ನೊಟ್ಟಿಗೆ ಉಜಿರೆಯಲ್ಲಿ ಫಸ್ಟ್ ಬಂದದ್ದು ಅವನು ಶೌಚಾಲಯ ನಿರ್ವಹಣೆಗೆ ಬಂದದ್ದು. ಅಂದರೆ ಅದರ ನಿರ್ವಹಣೆ ನಾನು ಮಾಡ್ತಿದ್ದೆ, ಅದರ ಕ್ಲೀನಿಂಗ್ ಸ್ವಚ್ಛತೆಗೆ ಅವನು ಬಂದದ್ದು. ಬಂದಾಗ ಒಂದು 15 ದಿವಸ ಕೆಲಸ ಮಾಡಿದ. ಆನಂತರ ಅಲ್ಲಿ ಸರಿಯಾಗಲಿಲ್ಲ ಅಂತೇಳಿ ಒಂದು ಉಜಿರೆ ಪಂಚಾಯತ್ ತ್ಯಾಜ್ಯ ನಿರ್ವಹಣೆ ಮಾಡ್ತಿದ್ದೆ ನಾನು, ಅಲ್ಲಿಗೆ ಹೋದ. ಅಲ್ಲಿ ಒಂದು 20-25 ದಿವಸ ಕೆಲಸ ಮಾಡಿ ಅವನ ಫ್ಯಾಮಿಲಿಯವರೆಲ್ಲ ಅಲ್ಲಿ ಇದ್ದದ್ದು. ಫ್ಯಾಮಿಲಿಯವರಿಗೆ ಮತ್ತು ಅವನಿಗೆ ಏನೋ ಟಗಫಾರಾಗಿ ಮತ್ತೆ ಅವನು ಅಲ್ಲಿಂದ ಬಿಟ್ಟು ಹೋದ. ನಿಮ್ಮ ಸಂಪರ್ಕಕ್ಕೆ ಹೇಗೆ ಬಂದ ಸರ್? ನಿಮಗೆ ಪರಿಚಯ ಇತ್ತು? ನಮಗೆ ಮೊದಲೇ ಪರಿಚಯ ಇತ್ತು. ಮತ್ತು ಅವನ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಇದ್ದದ್ರಿಂದ ಅವರೇ ಕರೆದದ್ದು ಅವನನ್ನು. ಬಾ, ಕೆಲಸ ಉಂಟು ಇಲ್ಲಿ, ದನಿಯವರು ಕೆಲಸ ಕರೆದಿದ್ದಾರೆ, ಬಾ ಅಂತೇಳಿ. ಹಾಗೆ ಕೆಲಸ ನಾನು ಕೊಟ್ಟೆ ಅವನಿಗೆ. ಹೌದು. ನಿಮ್ಮಲ್ಲಿಗೆ ಬರುವ ಮೊದಲು ಎಲ್ಲಿದ್ದಂತೆ? ಇಲ್ಲ, ಊರಲ್ಲಿದ್ದೇನೆ ಅಂತ ಹೇಳಿದೆ ಅಷ್ಟೇ, ಊರಲ್ಲಿ. ಅಲ್ಲಿ ಧರ್ಮಸ್ಥಳದಲ್ಲಿ ಯಾವ ಇಸ್ವಿಯಲ್ಲಿದ್ದಂತೆ? ಅದೇ ಅವನು ಹೇಳಿದಾಗೆ 95ರಿಂದ 14, 2000 ತನಕ ಬಹುಶಃ ಇರ್ಬೋದು. ಯಾಕೆಂತೇಳಿ ನಾನು ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದೆ ಸುಮಾರು ಒಂದು 8-10 ವರ್ಷ, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗದ ರೂಮಿನಲ್ಲಿ. ಆವಾಗ ಅವನು ನಮ್ಮ ಹೋಟ್ಲಿಗೆ ಬರ್ತಿದ್ದ, ಮತ್ತು ಚಹಾ ಕುಡಿಲಿಕ್ಕೆ ಬರ್ತಿದ್ದ. ಅಲ್ಲಿ ಚಾದ ಹೋಟ್ಲಿತ್ತು ನಮ್ಮದು. ಹಾಗೆ ಚಹಾ ಕುಡಿಲಿಕ್ಕೆ ಬರ್ತಿದ್ದ, ಮತ್ತು 10 ರೂಪಾಯಿ ಕೊಟ್ಟಿದ್ದೇನೆ, 50 ರೂಪಾಯಿ ಕೊಟ್ಟಿದ್ದೇನೆ ಅಂತೆಲ್ಲ ಕೇಳ್ತಿದ್ದ. ತೊಂದರೆ ಇಲ್ಲ, ಹಾಗೇನು ಗಡಿಬಿಡಿ ಏನು ಇರಲಿಲ್ಲ, ಒಂದು ನ್ಯಾಚುರಲ್ ಇದ್ದ. ಆಗ ಆತ ಹೇಳ್ತಾ ಇರುವಂತೆ ಆತ ಆಗ ಹೆಣಗಳನ್ನು ಹೂಳ್ತಾ ಇದ್ದ. ಅದೆಲ್ಲ ಹೊಣೆಗಳನ್ನು ಹೂತಿದ್ದೆ ನಾವು, ಖಂಡಿತ, ಅದರಲ್ಲಿ 2 ಸಂಶಯ ಇಲ್ಲ. ಯಾಕೆಂತ ಹೇಳಿದ್ರೆ ಇವನು ಹೇಳಿದಾಗೆ ಅತ್ಯಾಚಾರ ಮಾಡಿದ್ದು ಮತ್ತು ಕೊಂದದ್ದು ಅಂಥದ್ದೆಲ್ಲ ಬಹುಶಃ 100ಕ್ಕೆ 100 ಇಲ್ಲ. ಯಾಕೆಂತೇಳಿ ಅದು ಆದದೆ ನಮಗೆಲ್ಲರಿಗೂ ಗೊತ್ತಾಗ್ತದೆ, ಉಜಿರೆ ಆಸುಪಾಸಿನವರಿಗೆ ಮತ್ತು ನಮಗೆ ಎಲ್ಲ ಗೊತ್ತಾಗ್ತದೆ, ಒಬ್ಬನಿಂದ ಗೊತ್ತಾಗ್ತದೆ. ಹಾಗೆ ಅಂಥದ್ದೇನು ಆಗಲಿಲ್ಲ. ಸುಸೈಡ್ ಮಾಡಿಕೊಂಡದ್ದು, ನದಿಗೆ ಬಿದ್ದದ್ದು ಅಂಥದ್ದನ್ನೆಲ್ಲ ಮಾತ್ರ ಅವನು ಹೇಳಿದ್ವು. ಅಂದರೆ 15 ವರ್ಷ ಕೆಲಸ ಮಾಡುವಾಗ ಮಾಮೂಲು ಆಗ್ತದೆ, ವರ್ಷಕ್ಕೊಂದು 10 ಆದರೂ ಒಂದು 15 ವರ್ಷದಲ್ಲಿ 150 ಆಗ್ತದೆ. ಈಗ ನೀವು ಅಲ್ಲೇ ಪಕ್ಕದಲ್ಲಿದ್ದ ಕಾರಣ ಆತ ಹೆಣ ಹೂಳೋದನ್ನೇನಾದರೂ ನೀವು? ನಾನು ನೋಡಲಿಲ್ಲ. ಬೇರೆ ಆತ ಬಿಟ್ಟು ಬೇರೆ ಯಾವುದಾದ್ರೂ ಮೃತದೇಹಗಳನ್ನು ಹೂಳುವ? ಇಲ್ಲ, ನಾವು ಯಾವುದು ನೋಡಲಿಲ್ಲ. ಅದೆಲ್ಲ ಥ್ರೂ ಪಂಚಾಯತಿನಿಂದ ಬರೋದವರು. ಇವರಿಗೆ ಅಂದರೆ ಪೊಲೀಸ್ನವರಿಗೆ ಹೋಗ್ತದೆ, ಪೊಲೀಸಿನಿಂದ ಪಂಚಾಯತಿಗೆ ಹೋಗ್ತದೆ, ಪಂಚಾಯತಿಯಿಂದ ಎಂಕ್ವೈರಿ ಆಫೀಸಿಗೆ ಬರ್ತದೆ. ಎಲ್ಲ ಕಾನೂನು ಪ್ರಕಾರವೇ ಆಗುವಂಥದ್ದಲ್ಲಿ. ಇವನು ಹೇಳಿದಾಗೆ ಬುರುಡೆ ಅಲ್ಲ, 100ಕ್ಕೆ 100 ಬುರುಡೆ ಅಲ್ಲ. ಮಾಡಿದೀವ. ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಎಲ್ಲಿ ವಾಸವಾಗಿದ್ದ ಸರ್? ನಮ್ಮದೇ ರೂಮ್ ಇತ್ತು. ಯಾರೆಲ್ಲ ಅವನು ಮತ್ತು ಅವನ ಹೆಂಡತಿ ನಮ್ಮದೇ ವಾಶ್ರೂಮಲ್ಲಿ ರೂಮ್ ಇತ್ತು, ಅದರಲ್ಲಿದ್ದ. ಹೌದು. ಮತ್ತು ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಅಲ್ಲಿ ರೂಮ್ ಇತ್ತು, ಅಲ್ಲಿ ಇದ್ದ. ಅವನನ್ನು ಆಗ ಯಾರಾದರೂ ಸಂಪರ್ಕ ಮಾಡಿದಂಥದ್ದು? ಅದೆಲ್ಲ ಗೊತ್ತಿಲ್ಲ. ಯಾರ ಜೊತೆಗಾದ್ರೂ ಸಂಪರ್ಕ 99% ಆಗ ಮಾಡಲಿಲ್ಲ, ಮತ್ತೆ ಮಾಡಿದಿರ್ಬೋದು. ಹೌದು. ಸರಿ. ಇದಿಷ್ಟು ಇರೋ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.